ಸಂಕ್ರಾಂತಿಗೆ ವರುಣನ ಕಾಟ, ಚಳಿಯಲ್ಲೇ ಸುರಿಯಲಿದೆ ಭಾರೀ ಮಳೆ. ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತಿದೆ? ಇದು ಪ್ರಕೃತಿ ವಿಕೋಪದ ಮುನ್ಸೂಚನೆನಾ? ನಮಸ್ಕಾರ ವೀಕ್ಷಕರೇ, ಸಾಮಾನ್ಯವಾಗಿ ಜನವರಿ ತಿಂಗಳು ಅಂತಂದ್ರೆ ಏನೆನಪಾಗತ್ತೆ? ಮುಂಜಾನೆಯ ಮಂಜು, ನಡುಗುವ ಚಳಿ ಮತ್ತು ಸುಗ್ಗಿ ಹಬ್ಬ, ಸಂಕ್ರಾಂತಿಯ ಸಂಭ್ರಮ ಅಲ್ವಾ? ಆದರೆ ಈ ಬಾರಿ ಪ್ರಕೃತಿ ತಲೆ ಕೆಳಗಾಗುವ ರೀತಿ ವರ್ತಿಸ್ತಾ ಇದೆ. ಒಂದು ಕಡೆ ಮೈ ಕೊರೆಯುವ ಚಳಿ ಇದೆ, ಇನ್ನೊಂದು ಕಡೆ ಧಾರಾಕಾರ ಮಳೆ ಸುರಿತಾಗಿದೆ. ಸ್ವೆಟರ್ ಹಾಕೋಬೇಕಾ ಇಲ್ಲ ರೇನ್ ಕೋಟ್ ಹಾಕೋಬೇಕಾ ಅನ್ನೋ ಗೊಂದಲದಲ್ಲಿ ಜನ ಇದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಹಠಾತ್ ಬದಲಾವಣೆ ದಕ್ಷಿಣ ಭಾರತದ ಹವಾಮಾನವನ್ನೇ ಬದಲಿಸಿಬಿಟ್ಟಿದೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ಅಕಾಲಿಕ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಅಸಲಿಗೆ ಏನಿದು ವಾಯುಭಾರ ಕುಸಿತ? ಸರಿಯಾಗಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಮಳೆ ಬಂದ್ರೆ ರೈತರ ಗತಿ ಏನು? ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ? ಮುಖ್ಯವಾಗಿ ಚಳಿಗಾಲದಲ್ಲಿ ಮಳೆ ಬರ್ತಾ ಇರೋದು ಪ್ರಕೃತಿ ನಮಗೆ ಕೊಡ್ತಾ ಇರೋ ಅಪಾಯದ ಸೂಚನೆನಾ? 2026ರಲ್ಲಿ ನಾವು ದೊಡ್ಡ ಪ್ರಕೃತಿ ವಿಕೋಪ ಎದುರಿಸಬೇಕಾಗುತ್ತಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೂರು ಯಾವುದು? ನಿಮ್ಮಲ್ಲಿ ಯಾವ ತೆರನಾಗಿ ವಾತಾವರಣ ಇದೆ? ಚಳಿ ಇದೆಯಾ ಅಥವಾ ಮೋಡ ಕವಿದ ವಾತಾವರಣನ? ಇಲ್ಲ ಮಳೆ ಬರೋ ಸಾಧ್ಯತೆ ಇದೆಯಾ? ಮಳೆ ಬರ್ತಾ ಇದೆಯಾ? ನಿಮ್ಮ ಊರಿನ ಸಮೇತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ನಿಮ್ಮ ಸಪೋರ್ಟ್ ಇದ್ದ ಹಾಗೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಟೆಕ್ನಿಕಲ್ ಆಗಿ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಭಾರತೀಯ ಹವಾಮಾನ ಇಲಾಖೆ IMD ನೀಡಿರುವ ಮಾಹಿತಿ ಪ್ರಕಾರ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಒಂದು ಪ್ರಬಲವಾದ ವಾಯುಭಾರ ಕುಸಿತ ಅಥವಾ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಉಂಟಾಗಿದೆ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ನೈಋತ್ಯ ಭಾಗ ಮತ್ತು ಇದಕ್ಕೆ ಹೊಂದಿಕೊಂಡಿರುವ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಅಬ್ದಿಯ ಪರಿಸ್ಥಿತಿ, ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ತಮಿಳುನಾಡುವಿನ ಕೆಲವೊಂದಿಷ್ಟು ಕಡೆಗಳಲ್ಲಿ 35ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಮೀನುಗಾರರಿಗೂ ಕೂಡ ಎಚ್ಚರಿಕೆ ನೀಡಲಾಗಿದೆ. ಕರ್ನಾಟಕದ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಮಲೆನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಸಾಧಾರಣದಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡಿನ ಪ್ರದೇಶಗಳಾಗಿರೋ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಹಾಸನ, ತುಮಕೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆಯಿದೆ ಅಂತ ತಿಳಿಸಿದೆ. ಆದಾಗ್ಯೂ ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಕೆಲವು ಕಡೆ ಶೀತಗಾಳಿ ಮುಂದುವರಿಯಲಿದೆ. ಮಳೆಯ ಸಮಯದಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದಾಗಿ ಹಳೆಯ ಕಟ್ಟಡಗಳು ಮತ್ತು ಮರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಾಗೆಯೇ ಈ ಸಮಯದಲ್ಲಿ ಜನರು ಮನೆಯಿಂದ ಹೊರಬರದಂತೆ ಮನೆಯ ಕಿಟಕಿ, ಬಾಗಿಲುಗಳನ್ನು ಮುಚ್ಚಿಕೊಳ್ಬೇಕು ಅಂತ IMD ಎಚ್ಚರಿಕೆ ನೀಡಿದೆ. ಗುಡುಗು ಸಹಿತ ಮಳೆಯ ನಿರೀಕ್ಷೆ ಇರೋದ್ರಿಂದ ಜನರು ಮರಗಳ ಕೆಳಗೆ ಅಥವಾ ವಿದ್ಯುತ್ ಕಂಬಗಳ ಬಳಿ ನಿಲ್ಲಬಾರದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಆದಾಗ್ಯೂ ಬೆಂಗಳೂರಲ್ಲಿ ಸಂಜೆ ಅಥವಾ ರಾತ್ರಿ ವೇಳೆ ಮಳೆ ಹೆಚ್ಚಾಗುವ ಸಂಭವವಿದ್ದು ಸಾರ್ವಜನಿಕರು ಪ್ರಯಾಣದ ವೇಳೆ ಜಾಗೃತಿ ವಹಿಸುವುದು ಉತ್ತಮ ಅಂತ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಇದು ಸಮುದ್ರದ ಮಟ್ಟದಿಂದ 3.1 ಕಿಲೋಮೀಟರ್ ಎತ್ತರದವರೆಗೂ ವ್ಯಾಪಿಸಿದೆ. ಇದರ ಪರಿಣಾಮ ಏನಾಗ್ತಾ ಇದೆ ಎಂದರೆ ಸಮುದ್ರದಲ್ಲಿನ ತೇವಾಂಶ ಭರಿತ ಮೋಡಗಳು ಈಗ ದಕ್ಷಿಣ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇವೆ. ಗಾಳಿಯ ದಿಕ್ಕು ಬದಲಾಗಿದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಉತ್ತರದಿಂದ ಒಣಗಾಳಿ ಬರಬೇಕಾಗಿತ್ತು, ಆದರೆ ಈಗ ಪೂರ್ವ ದಿಕ್ಕಿನಿಂದ ತೇವಾಂಶದ ಗಾಳಿ ಬೀಸ್ತಾ ಇದೆ. ಇದರ ನೇರ ಪರಿಣಾಮ ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ದಕ್ಷಿಣ ಭಾಗದ ಮೇಲೆ ಆಗ್ತಾ ಇದೆ. ಹಾಗಾದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಳೆಯಾಗತ್ತೆ, ಎಷ್ಟು ದಿನ ಮಳೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಈಗ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಮೊದಲಿಗೆ ರೈತರೇ ಮತ್ತು ಪ್ರಯಾಣಿಕರೇ ಈ ಮಾಹಿತಿಯನ್ನು ಗಮನ ಇಟ್ಟು ಕೇಳಿ. ಹವಾಮಾನ ಇಲಾಖೆ ಪ್ರಕಾರ ಜನವರಿ 15ರವರೆಗೆ ಅಂದರೆ ಸಂಕ್ರಾಂತಿ ಹಬ್ಬ ಮುಗಿಯುವವರೆಗೂ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಮಳೆ ಸುರಿಯಲಿದೆ. ಹಾಗಾದರೆ ಯಾವ ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ ಅಂತ ನೋಡ್ತಾ ಹೋಗೋದಾದರೆ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಅರ್ಥಾತ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ರಾಜಧಾನಿಯಲ್ಲಿ ಸಂಜೆ ಮತ್ತು ರಾತ್ರಿ ವೇಳೆ ಸಾಧಾರಣ ಮಳೆಯಾಗಲಿದೆ. ಹಗಲಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಇಲ್ಲಿ ರೈತರು ಬೆಳೆ ಕಟಾವು ಮಾಡ್ತಾಗಿದ್ದಾರೆ. ಅವರಿಗೆ ಮಳೆಯಿಂದ ತೊಂದರೆಯಾಗುವ ಸಾಧ್ಯತೆ ಇದೆ. ಅರ್ಥಾತ್ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ IMD ಎಚ್ಚರಿಕೆ ಕೊಟ್ಟಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈಗಾಗಲೇ ಇಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆಯಾಗ್ತಾ ಇದೆ, ಮಳೆಯಾಗೋ ಸಾಧ್ಯತೆ ಇದೆ. ಇನ್ನು
ಇನ್ನು ಕರಾವಳಿ ಮತ್ತು ಮಲೆನಾಡು, ಕೊಡಗು, ಹಾಸನ, ಚಿಕ್ಕಮಗಳೂರು ಭಾಗದಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಐಎಂಡಿ ಹೇಳಿದೆ. ಹಾಗಾದರೆ ಉತ್ತರ ಕರ್ನಾಟಕದ ಕಥೆ ಏನು? ಉತ್ತರ ಕರ್ನಾಟಕದಲ್ಲಿ ಮಳೆಗಿಂತ ಚಳಿ ಹೆಚ್ಚಾಗಿರುತ್ತೆ. ಬೀದರ್, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಲಿದೆಯಂತೆ. ಆದರೆ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ. ಇನ್ನು ರೈತರಿಗೆ ಸಂಕಷ್ಟ, ಸಂಕ್ರಾಂತಿ ಕಹಿಯಾಗುತ್ತಾ? ವೀಕ್ಷಕರ, ಈ ಮಳೆ ಇದೆಯಲ್ಲ, ಸಿಟಿ ಜನರಿಗೆ ಕೇವಲ ಟ್ರಾಫಿಕ್ ಸಮಸ್ಯೆಯನ್ನ ಉಂಟು ಮಾಡಬಹುದು. ಆದರೆ ರೈತರಿಗೆ ಇದು ಜೀವನದ ಪ್ರಶ್ನೆ. ಇದು ಜನವರಿ ತಿಂಗಳು ರಾಗಿ, ಭತ್ತ, ಅವರೆಕಾಯಿ ಮತ್ತು ಕಡಲೆ ಕಟಾವು ಮಾಡುವ ಸಮಯ. ಗದ್ದೆಗಳಲ್ಲಿ ಒಣಗಿಸಲು ಹಾಕಿರುವಂತಹ ರಾಗಿ ಅಥವಾ ಭತ್ತದ ಮೇಲೆ ಮಳೆ ಬಿದ್ದರೆ ಕಾಳು ಕಪ್ಪಗಾಗತ್ತೆ, ಮೊಳಕೆ ಒಡೆಯುತ್ತೆ. ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಟೈಮ್ನಲ್ಲಿ ಹಾಳಾಗುವ ಆತಂಕ ಎದುರಾಗಿದೆ. ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಇದು ಕೆಟ್ಟ ಸುದ್ದಿ. ಅಡಿಕೆ ಒಣಗಿಸೋದಕ್ಕೆ ಬಿಸಿಲು ಬೇಕು, ಆದರೆ ಮೋಡ ಕವಿದ ವಾತಾವರಣ ಇದ್ರೆ ಅಡಿಕೆ ಕೊಳೆತು ಹೋಗುವ ಭಯ ಇದೆ. ಹೀಗಾಗಿ ರೈತ ಮಿತ್ರರು ತಮ್ಮ ಬೆಳೆಗಳನ್ನು ಟಾರ್ಪಲ್ನಿಂದ ಮುಚ್ಚಿ ಸುರಕ್ಷಿತವಾಗಿ ಇಡೋದು ಸೂಕ್ತ ಮತ್ತು ನಮ್ಮ ಸಲಹೆಯಾಗಿದೆ. ಇನ್ನು ವಿಜ್ಞಾನ ಏನು ಹೇಳುತ್ತೆ? ಋತುಗಳು ಯಾಕೆ ಬದಲಾವಣೆ ಆಗ್ತಾ ಇದ್ದಾವೆ? ಈಗ ಅತ್ಯಂತ ಪ್ರಮುಖವಾದ ಪ್ರಶ್ನೆಗೆ ಬರೋಣ. ಚಳಿಗಾಲದಲ್ಲಿ ಮಳೆ ಯಾಕೆ? ಬೇಸಿಗೆಗಾಲದಲ್ಲಿ ನೆರೆ ಯಾಕೆ? ಪ್ರಕೃತಿ ವಿಕೋಪ, ಪ್ರಕೃತಿ ಯಾಕೆ ಹೀಗೆ ಆಡ್ತಾ ಇದೆ? ಇದಕ್ಕೆ ಒಂದೇ ಕಾರಣ, ಹವಾಮಾನ ಬದಲಾವಣೆ ಮತ್ತು ಗ್ಲೋಬಲ್ ವಾರ್ಮಿಂಗ್. ನಮ್ಮ ಹಿರಿಯರು ಹೇಳ್ತಾ ಇದ್ದ ಕಾರ್ತಿಕ ಮಾಸದಲ್ಲಿ ಮಳೆ ಬಂದರೆ ಕತ್ತೆಗೂ ಚಳಿ ಅನ್ನೋ ಗಾದೆ ಮಾತುಗಳೆಲ್ಲ ಈಗ ಸುಳ್ಳಾಗ್ತಿವೆ. ಇದಕ್ಕೆ ಪ್ರಮುಖ 3 ವೈಜ್ಞಾನಿಕ ಕಾರಣಗಳಿದಾವೆ. ಸಮುದ್ರದ ಉಷ್ಣತೆ ಏರಿಕೆ. ಭೂಮಿಯ ಮೇಲಿನ ಸಮುದ್ರಗಳು ಹಿಂದೆಂದಿಗಿಂತಲೂ ಹೆಚ್ಚು ಬಿಸಿಯಾಗ್ತಿದ್ದಾವೆ. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ತಾಪಮಾನ ಹೆಚ್ಚಾದಾಗ ಅಲ್ಲಿ ಪದೇ ಪದೇ ವಾಯುಭಾರ ಕುಸಿತಗಳು ಉಂಟಾಗುತ್ತವೆ. ಜನವರಿ ತಿಂಗಳಲ್ಲಿ ಸಮುದ್ರ ತಣ್ಣಗಾಗಿರಬೇಕಿತ್ತು, ಆದರೆ ಈಗ ಬಿಸಿಯಾಗ್ತಾ ಇರೋದ್ರಿಂದಲೇ ಈ ಅಕಾಲಿಕ ಮಳೆ ಬರ್ತಾಗಿದೆ. ಇನ್ನು ಎಲ್ ನಿನಾ ಪೆಸಿಫಿಕ್ ಸಾಗರದಲ್ಲಿ ನಡೆಯುವಂತಹ ಈ ವಿದ್ಯಮಾನ ಇಡೀ ಪ್ರಪಂಚದ ಮಳೆಯನ್ನ ನಿರ್ಧಾರ ಮಾಡುತ್ತೆ. ಕಳೆದ ವರ್ಷ ಎಲ್ ನಿನೋ ಇತ್ತು ಅಂದ್ರೆ ಬರಗಾಲ ಇತ್ತು. ಈಗ ಅದು ಬದಲಾಗಿದೆ. ಈ ಬದಲಾವಣೆಯ ಹಂತದಲ್ಲಿ ಹವಾಮಾನ ಊಹಿಸಲಾಗದಷ್ಟು ಕೆಟ್ಟದಾಗಿ ವರ್ತನೆ ಮಾಡುತ್ತೆ. ಇನ್ನು ಭೂಮಿಯ ವಾತಾವರಣದಲ್ಲಿ ಬೀಸುವಂತಹ ವೇಗವಾದ ಗಾಳಿಯ ದಾರಿಯೂ ಕೂಡ ಬದಲಾಗಿದೆ. ಇದರಿಂದ ಧ್ರುವ ಪ್ರದೇಶದ ಚಳಿ ಮತ್ತು ಸಮಭಾಜಕ ವೃತ್ತದ ಬಿಸಿ ಮುಖಾಮುಖಿಯಾಗಿ ಇರೋದ್ರಿಂದಾಗಿ ಅಕಾಲಿಕ ಮಳೆ ಸುರಿತಾಗಿದೆ. ಹಾಗಾದರೆ ಹಲವು ಪರಿಸರ ತಜ್ಞರು ಮತ್ತು ಹವಾಮಾನ ಶಾಸ್ತ್ರಜ್ಞರು 2026 ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಈಗ ಹವಾಮಾನ ವೈಪರೀತ್ಯದ ಅರ್ಥಾತ್ ಕ್ಲೈಮೇಟ್ ಕ್ರೈಸಿಸ್ ಅಂಚಿನಲ್ಲಿದ್ದೇವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅರ್ಥಾತ್ ವಿಶ್ವಸಂಸ್ಥೆಯು ಕೂಡ ಹೇಳಿದೆ. ಈಗ ಜನವರಿಯಲ್ಲಿ ಬರ್ತಾ ಇರೋ ಮಳೆ ಒಂದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಬೇಸಿಗೆಯಲ್ಲಿ ವಿಪರೀತ ಬಿಸಿಲು ಇರಲಿದೆ. ಬೆಂಗಳೂರಿನ ತಾಪಮಾನ 40ರಿಂದ 45 ಡಿಗ್ರಿ ಸೆಲ್ಸಿಯಸ್ ದಾಟುವ ಸಾಧ್ಯತೆ ಇದೆ. ಮುಂಗಾರು ಮಳೆ ವಿಪರೀತವಾಗಿ ಬಂದು ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ. ಅಂದರೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅರ್ಥಾತ್ ಅತಿರೇಕದ ಹವಾಮಾನ ಇನ್ಮುಂದೆ ಸಾಮಾನ್ಯವಾಗಿರಲಿದೆ. ಪ್ರಕೃತಿ ತನ್ನ ಸಮತೋಲನ ಕಳೆದುಕೊಂಡಿದೆ ಅನ್ನೋದಕ್ಕೆ ಇದೇ ಅಕಾಲಿಕ ಮಳೆಗೆ ಸಾಕ್ಷಿಯಾಗಿದೆ. ಹವಾಮಾನ ಹೀಗೆ ಬಿಸಿಲು, ಮಳೆ, ಚಳಿ ಮಿಕ್ಸ್ ಅಂದರೆ ಮನುಷ್ಯನ ದೇಹಕ್ಕೆ ತಡೆದುಕೊಳ್ಳೋಕ್ಕಾಗೋದಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಶೀತ, ಕೆಮ್ಮು, ನೆಗಡಿ, ಜ್ವರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಚಳಿಯ ಜೊತೆ ಮಳೆ ಬಂದರೆ ವೈರಲ್ ಫೀವರ್ಗಳು ಜಾಸ್ತಿ ಆಗತ್ವೆ. ಅಂತಿಮವಾಗಿ ಹೇಳೋದಾದರೆ ಮುಂದಿನ 3-4 ದಿನಗಳಲ್ಲಿ ಕರ್ನಾಟಕಕ್ಕೆ ಮಳೆಯ ಎಚ್ಚರಿಕೆ ಇದೆ. ಸಂಕ್ರಾಂತಿ ಹಬ್ಬವನ್ನು ನಾವು ಮಳೆ ಮತ್ತು ಮೋಡ ಕವಿದ ವಾತಾವರಣದೊಂದಿಗೆ ಆಚರಿಸಬೇಕಾಗತ್ತೆ. ಇದು ಕೇವಲ ಮಳೆಯಲ್ಲ, ಇದು ಬದಲಾವಣೆಯಾಗ್ತಾ ಇರುವ ಭೂಮಿಯ ಎಚ್ಚರಿಕೆ ಕರೆಗಂಟೆ. ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಈಗ ಪ್ರಕೃತಿ ನಮಗೆ ತಿರುಗೇಟು ಕೊಡ್ತಾ ಇದ್ದಾಳೆ. ಮರಗಳನ್ನು ಕಡಿದು ಕಾಂಕ್ರೀಟ್ ಕಾಡು ಬೆಳೆಸಿದ್ದೀವಿ. ಅದರ ಪ್ರಭಾವವೇ, ಅದರ ಎಫೆಕ್ಟ್ ನಾವೀಗ ಅನುಭವಿಸ್ತಾ ಇದ್ದೀವಿ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಅಕಾಲಿಕ ಮಳೆಗೆ ನಾವೇ ಕಾರಣೀಕರ್ತರ? ಜೊತೆಗೆ ನಿಮ್ಮೂರು ಯಾವುದು? ನಿಮ್ಮೂರಲ್ಲಿ ವಾತಾವರಣ ಹೇಗಿದೆ? ಚಳಿ ಇದೆಯಾ? ಮಳೆ ಇದೆಯಾ? ಮೋಡ ಕವಿದ ವಾತಾವರಣ ಇದೆಯಾ? ಅಥವಾ ಮಳೆ ಬರೋ ಹಾಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.